ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಹೆಸರ ನರಿಯದ ಸಸಿಯೊಳ್ ಇರವೆ ರಸಗಂಧಗಳು ಬಿಸಿಲ್ ಅದನ್ನು ಪಕ್ವಗೊಳಿಸುತ್ತೆ ಬಿಡಿಸದಿಹುದೇ ಪಸರಿಸದೆ ಗಾಳಿಯದನ್ ಒಯ್ದು ದಿಸೆಗಳೊಳು ಉಸಿರುತಿಹೆವದ ನಾವು ಮಂಕುತಿಮ್ಮ. ಗೆರೆ ಮಾತ್ರ ಕಾಣಿಸ್ತಾ ಇರುವಂತಹ ಒಂದು ಚಿತ್ರದ ಪರಿಪೂರ್ಣತೆಯನ್ನು ನಾವು ಅರಸಬೇಕು ಅಂತ ನಾವು ಹಿಂದಿನ ಮುಕ್ತಕದಲ್ಲಿ ನೋಡಿದ್ವಿ. ಅದು ಅರಸಿದ ಅರಿವು ನಮಗೆ ಆಗೋ ತನಕ ಸೃಷ್ಟಿ ಒಂದು ರಹಸ್ಯ, ನಮಗೆ ಕಣ್ಣಿಗೆ ಕಾಣಿಸದೇ ಇರೋವಂಥ ಒಂದು ವಿಶೇಷತೆ ಅಂತ ನಾವು ನೋಡಿದ್ವಿ. ಹಾಗೆ ನಮಗೆ ಗೊತ್ತಿರೋಂಥ ಕೆಲವು ಅಂಶಗಳು ವಿಷಯಗಳು ಇರುತ್ತವೆ. ಆ ಗೊತ್ತಿರೋದಕ್ಕೆ ನಾವು ಕೆಲವು ಹೆಸರುಗಳನ್ನು ಇಡ್ತೀವಿ. ಈಗ ನಮ್ಮದು ಮೈಸೂರು ಕ್ಷೇತ್ರ, ಮೈಸೂರು ಮಲ್ಲಿಗೆಗೆ ಬಹಳ ಪ್ರಸಿದ್ಧಿ. ಮೈಸೂರು ಮಲ್ಲಿಗೆ ಯಾಕೆ ಬಹಳ ಪ್ರಸಿದ್ಧಿ? ಅದರ ಸುಗಂಧ ಅದೆಷ್ಟೋ ದೂರದವರೆಗೂ ಹರಡಿರುತ್ತೆ. ಯಾರೋ ಮನೆಯಲ್ಲಿ ಒಬ್ಬರು ಮಲ್ಲಿಗೆ ಹೂವು ಮುಡ್ಕೊಂಡ್ರು ಅಂತಂದರೆ 3 ಮನೆ ಆಚೆಯವರೆಗೂ ಗೊತ್ತಾಗುತ್ತೆ, ಓ ಇವ್ರ ಮನೇಲಿ ಮಲ್ಲಿಗೆ ಹೂವು ಮುಡ್ಕೊಂಡಿದ್ದಾರೆ. ಅಂತಹ ಸುಗಂಧ ಅದು ನಮಗೆ ಬಹಳ ಪ್ರೀತಿ, ನಮಗೆ ಅದರದ್ದು ವಿಶೇಷತೆ ನಮಗೆ ಗೊತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಆ ಗಿಡಕ್ಕೆ ಒಂದು ವಿಶೇಷ ಸ್ಥಾನವನ್ನು ಕೊಟ್ವಿ, ಅದಕ್ಕೆ ಮಲ್ಲಿಗೆ ಅಂತ ಹೆಸರಿಟ್ವಿ. ಅದನ್ನು ತೊಗೊಂಬಂದು ಪ್ರತಿ ಮನೆಯಲ್ಲೂ ನಾವು ಹಾಕ್ಕೊಳ್ತೀವಿ. ಅದು ಆ ಹೂ ಬಿಟ್ಟಾಗೆಲ್ಲ ನಾವು ಸಂತೋಷ ಪಡ್ತೀವಿ. ಅದನ್ನು ಇಟ್ಕೊಂಡು ಮುಡ್ಕೊಳ್ಳೋವಂಥ ಮಹಿಳೆಯರಿದ್ದಾರೆ, ಭಗವಂತನಿಗೆ ಅರ್ಪಣೆ ಮಾಡುವಂಥ ಭಕ್ತರಿದ್ದೀವಿ. ಸೊ ಹೀಗೆ ಯಾವುದರಲ್ಲಿ ನಾವು ವಿಶೇಷತೆಯನ್ನು ಕಂಡುಕೊಂಡ್ವೋ ಅದಕ್ಕೆ ಒಂದು ಹೆಸರಿಟ್ಟಿದ್ದೀವಿ. ಅದು ನಮಗೆ ಕಂಡು ಬಂದಂಥ ಒಂದು ಗೆರೆ. ನಾವು ಹೆಸರೇ ಇಟ್ಟಿಲ್ಲ ಅಂತನ್ನೋಂಥ ಒಂದು ಗಿಡ ಕಾಡಿನಲ್ಲಿ ಇದೆ ಅಂತ ಅಂದ್ಕೊಳ್ಳೋಣ. ಆ ಕಾಡಿನಲ್ಲಿರುವಂಥ ನಾವು ಕಂಡರಿಯದಂತಹ, ಹಾಗಾಗಿ ನಾವು ಹೆಸರೇ ಇಡದೇ ಇರುವಂತಹ ಗಿಡದಲ್ಲೂ ಕೂಡ ಹೂವು ಬರಬಹುದು. ಆ ಹೂವಕ್ಕೂ ಕೂಡ ಒಂದು ಸುಗಂಧ ಇರಬಹುದು, ನಮಗೆ ಗೊತ್ತಿಲ್ಲ ಅದಷ್ಟೇ. ಆದರೆ ಆ ರಸಗಂಧಗಳು ಭೂಮಿಯಲ್ಲಿದ್ದದ್ದನ್ನು ಆ ಗಿಡ ಮಲ್ಲಿಗೆ ಥರಾನೇ ಹೀರ್ಕೊಳ್ಳುತ್ತೆ. ಮಲ್ಲಿಗೆಯ ಗಿಡ ಹೇಗೆ ಆ ಎಲ್ಲ ರಸಗಂಧಗಳನ್ನು ಮಲ್ಲಿಗೆ ಹೂವಿಗೆ ಧಾರೆ ಎರೆಯುತ್ತೋ, ಅದೇ ರೀತಿಯಲ್ಲಿ ಈ ಕಾಡಿನಲ್ಲಿರುವಂಥ ಹೆಸರು ಕೊಡದೇ ಇರೋ ಗಿಡವೂ ಕೂಡ ತನ್ನ ಹೂವಿಗೆ ಈ ಎಲ್ಲ ರಸಗಂಧಗಳನ್ನು ಧಾರೆ ಎರೆಯುತ್ತೆ. ಅದನ್ನು ಅರಳಿಸಿದಂಥ ಬಿಸಿಲು, ಸೂರ್ಯನ ಕಿರಣಗಳ ಶಕ್ತಿಗೆ ಇದಕ್ಕೆ ಹೆಸರಿಟ್ಟಿದ್ದಾರೆ, ಇದಕ್ಕೆ ಹೆಸರಿಟ್ಟಿಲ್ಲ ಮನುಷ್ಯರು. ಅದಕ್ಕೋಸ್ಕರ ಇದನ್ನು ನಾನು ಅರಳಿಸಲ್ಲಪ್ಪ, ಬರೀ ಮಲ್ಲಿಗೆಯನ್ನು ಮಾತ್ರ ಅರಳಿಸ್ತೀನಿ ಅನ್ನೋಂಥ ಬುದ್ಧಿ ಯೋಚನೆ ಬರಲ್ವಂತೆ. ಬಿಸಿಲು ಮಲ್ಲಿಗೆಯನ್ನು ಹೇಗೆ ಅರಳಿಸುತ್ತೋ, ಕಾಡಲ್ಲಿರೋಂಥ ಆ ಹೆಸರೇ ಇಡದೇ ಇರೋ ಹೂವನ್ನೂ ಕೂಡ ಅರಳಿಸುತ್ತೆ. ಯಾಕೆ? ಅದು ಕೂಡ ಸೃಷ್ಟಿಯ ಪೇಟೆಯೊಳಗಿರೋಂಥ ರಹಸ್ಯದ ಒಂದು ಭಾಗ. ನಮಗೆ ಕಾಣಿಸ್ತಾ ಇರೋದು ಬರೀ ಮಲ್ಲಿಗೆ. ಸೊ ಹಾಗೆ ಬಿಸಿಲು ಅದನ್ನು ನೋಡಿದೆ, ಬಿಸಿಲು ನೋಡಿದಂತಹ ಆ ಹೂವು ಕೂಡ ಅರಳಿದೆ. ಅಲ್ಲಿಗೆ ನಿಲ್ಲಿಲ್ಲ. ಪ್ರಕೃತಿ ಸಹಜವಾಗಿರುವಂತಹ ವಾಯು ಮಲ್ಲಿಗೆಯ ಗಂಧವನ್ನು ಹೇಗೆ 4-6 ಮನೆಗಳ ಆಚೆವರೆಗೂ ತೊಗೊಂಡು ಹೋಗುತ್ತೋ, ಹಾಗೆ ಇದರ ಗಂಧವನ್ನೂ ಕೂಡ ವಾಯು ಬೇರೆ ಕಡೆ ಎಲ್ಲ ಪಸರಿಸುತ್ತಂತೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂಥ ಇನ್ನೊಂದು ಸೂಕ್ಷ್ಮ ಏನಂದರೆ, ನಾವು ಮಲ್ಲಿಗೆಗೆ ಪ್ರಾಶಸ್ತ್ಯವನ್ನು ಯಾಕೆ ಕೊಟ್ವಿ
ಅದು ನಮಗೆ ಇಷ್ಟವಾಯಿತು, ಅದಕ್ಕೋಸ್ಕರ. ಸಪೋಸ್ ಆ ಥರದ ಸುಗಂಧಭರಿತವಾದಂಥ ಪುಷ್ಪ ಇರಲಿಲ್ಲಪ್ಪ ಆ ಗಿಡಕ್ಕೆ, ಕೆಟ್ಟ ವಾಸನೆ ಇತ್ತು ಅಂತಲೇ ಅಂದ್ಕೊಳ್ಳೋಣ. ಕೆಟ್ಟದ್ದು ಅನ್ನೋಂಥವ್ರು ಯಾರು? ನಾವು. ನಮ್ಮ ಪರಿಗಣನೆಯಲ್ಲಿ ಆ ವಾಸನೆ ಚೆನ್ನಾಗಿಲ್ಲ, ದುರ್ಗಂಧ. ಇದು ಸುಗಂಧ, ಅದು ದುರ್ಗಂಧ. ಯಾರ ಪರಿಕಲ್ಪನೆ? ನಮ್ಮ ಪರಿಗಣನೆ, ನಮ್ಮ ಪರಿಕಲ್ಪನೆ. ಆದರೆ ಸೂರ್ಯನಿಗೆ ಅದರ ಯಾವ ಚಿಂತೆಯೂ ಇಲ್ಲ. ಆ ದುರ್ಗಂಧ ಅಂತ ನಾವು ಯಾವುದನ್ನು ಹೇಳ್ತೀವೋ ಅದನ್ನೂ ಕೂಡ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಪ್ರಖರತೆಯಿಂದ, ಅಷ್ಟೇ ಶಕ್ತಿ, ಊರ್ಜಾ ಶಕ್ತಿಯಿಂದ ಅರಳಿಸ್ತಾನೆ ಸೂರ್ಯ. ಗಾಳಿಯೂ ಕೂಡ ಅಲ್ಲಿ ದುರ್ಗಂಧಪ್ಪ ನಾನು ಅಲ್ಲಿ ಹೋಗಲ್ಲ ಅನ್ನಲ್ಲ ವಾಯು, ಅಲ್ಲೂ ಗಾಳಿ ಬೀಸುತ್ತೆ. ಯಾವ ಗಂಧ ಇದೆಯೋ ಆ ಗಂಧವನ್ನು ಆಚೆ ಈಚೆ ಪಸರಿಸುತ್ತೆ. ಸೊ ಹಾಗೆ ದಿಸೆಯೊಳು ಪಸರಿಸುವಂತಹ ಶಕ್ತಿ ವಾಯುವಿಗಿದೆ. ಆ ವಾಯುವಿಗೆ ಇದು ಚೆನ್ನಾಗಿದೆ, ಅದು ಚೆನ್ನಾಗಿಲ್ಲ ಅನ್ನೋಂಥ ಒಂದು ಕ್ಷುಲ್ಲಕವಾದಂಥ ಪರಿಗಣನೆ ಇರೋದಿಲ್ಲ. ಸೊ ಹಾಗೆ ವಿಸ್ತೃತವಾದಂತಹ ಒಂದು ದೃಷ್ಟಿಕೋನ ನಾವು ಪ್ರಕೃತಿಯಲ್ಲಿ ನೋಡ್ತೀವಿ. ಭೂಮಿಗೂ ಕೂಡ ಅಷ್ಟೇ. ಭೂಮಿ, ನಾನು ಮಲ್ಲಿಗೆಗೆ ಮಾತ್ರ ಈ ಥರ ರಸವನ್ನು ಕೊಡ್ತೀನಿ, ಅದ್ರ ಪಕ್ಕದಲ್ಲಿರೋ ಕಾಡುಗಿಡಕ್ಕೆ ಕೊಡಲ್ಲ ಅನ್ನೋಂಥ ಭಾವನೆ ಇರಲ್ಲ. ಮಾವಿನ ಹಣ್ಣಿಗೆ ಮಾತ್ರ ಸ್ಪೆಷಲ್ ಗೊಬ್ಬರ ಕೊಡ್ತೀನಿ ನಾನು, ಬೇರೆ ಗಿಡಗಳಿಗೆ ಕೊಡಲ್ಲ ಅನ್ನೋಂಥ ತಾರತಮ್ಯದ ಭಾವನೆ ಅದರಲ್ಲೇನೂ ಇರಲ್ಲ. ಸೊ ಹಾಗೆ ನಮ್ಮ ದೃಷ್ಟಿ ವಿಶಾಲವಾಗ್ತಾ ಹೋದಾಗ ಎಲ್ಲವನ್ನೂ ನಾವು ಸ್ವೀಕರಿಸುವಂಥ ಬುದ್ಧಿಯನ್ನು ಬೆಳೆಸ್ಕೊಳ್ತೀವಿ. ಆ ಸ್ವೀಕರಿಸೋದಕ್ಕೆ ಮುಂಚೆ ಅದನ್ನು ನೋಡೋದಕ್ಕೆ, ಅದನ್ನು ಪರಿಗಣಿಸೋದಕ್ಕೆ ಪ್ರಾರಂಭ ಮಾಡಬೇಕು. ನನಗೆ ತಿಳಿದಿದ್ದಷ್ಟೇ ಸತ್ಯ ಅನ್ನೋಂಥ ಸೀಮಿತವಾದಂಥ ಭಾವನೆಯನ್ನು ದಾಟಿ ನನ್ನ ಕಣ್ಣಿಗೆ ಕಾಣದ ವಿಚಾರಗಳು ಇರಬಹುದು, ಅದನ್ನೂ ಕೂಡ ನಾನು ಅನ್ವೇಷಿಸಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋಂಥ ವಿನಮ್ರತೆ ನಮಗೆ ಬಂದಾಗ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಅದು ಉಸಿರಿಸೋದು. ನಮಗವೆಲ್ಲ ಬರ್ತಾ ಇದೆ, ಆಟೋಮ್ಯಾಟಿಕ್ಕಾಗಿ ನಮಗೆಲ್ಲ ಬರ್ತಾ ಇದೆ. ಇವಾಗ ನಾನು ಅಲ್ಲೇ ಇದ್ದೀನಿ, ಮಲ್ಲಿಗೆನೂ ಅಲ್ಲೇ ಇದೆ, ಕಾಡುಗಿಡವೂ ಅಲ್ಲೇ ಇದೆ ಅಂತಂದರೆ, ಆಗಲೇ ನೋಡಿದಂತೆ ಸೂರ್ಯನ ಬೆಳಕಿನಿಂದ ಮಲ್ಲಿಗೆಯೂ ಅರಳುತ್ತೆ, ಕಾಡುಗಿಡವೂ ಅರಳುತ್ತೆ. ವಾಯುವಿನ ಶಕ್ತಿಯಿಂದ ಮಲ್ಲಿಗೆಯ ಸುಗಂಧವೂ ನನಗೆ ಬರುತ್ತೆ, ಕಾಡುಗಿಡದ ದುರ್ಗಂಧವೂ ನನಗೆ ಬರುತ್ತೆ, ಹೆಸರಿಸದ ಗಿಡದ ದುರ್ಗಂಧವೂ ನನಗೆ ಬರುತ್ತೆ. ಎಲ್ಲವನ್ನೂ ನಾವು ಉಸಿರಿಸುತ್ತಿದ್ದೇವೆ, ನಮ್ಮ ಒಳಗಡೆ ಎಲ್ಲವೂ ಹೋಗ್ತಾ ಇದೆ. ಸೊ ಆ ಎಲ್ಲವನ್ನೂ ಸ್ವೀಕರಿಸುವಂಥ ವಿಶಾಲ ದೃಷ್ಟಿಕೋನ ನಮಗಿರಬೇಕು. ಇದು ಸರಿ, ಅದು ತಪ್ಪು ಅನ್ನೋಂಥ ನಿಷ್ಕರ್ಷೆ ಬಹಳ ಬೇಗ ಮಾಡೋದಕ್ಕೆ ನಾವು ಬಿದ್ದುಬಿಡ್ತೀವಿ. ಬಹಳ ಬೇಗ ಆ ಥರದ ಡಿಸಿಷನ್ಸ್ ತೊಗೊಂಡ್ಬಿಡ್ತೀವಿ. ವಿ ಜಂಪ್ ಟು ಕನ್ಕ್ಲೂಷನ್ಸ್. ಇದು ಸರಿ, ಇದು ತಪ್ಪು, ಇದು ಹೌದು, ಇದು ಅಲ್ಲ. ವಿಷಯವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ವಿಮರ್ಶೆ ಮಾಡಿ ಎಲ್ಲವನ್ನು ಸಮಾನ ದೃಷ್ಟಿಯಿಂದ ನೋಡೋದಕ್ಕೆ ಪ್ರಾರಂಭ ಮಾಡಿದಾಗ ಮಾತ್ರ ಸೃಷ್ಟಿಯ ಒಳಗುಟ್ಟು ನಮಗೆ ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.